ಇದಾದ ಬೆನ್ನಲ್ಲೇ ಮತ್ತೆ ಈಗ ರಾಜ್ಯ ಸರ್ಕಾರ ಇನ್ನೊಂದು ಶಾಕ್ ಅನ್ನ ನೀಡ್ತಾ ಇದೆ. ಏನಂದ್ರೆ ನಮ್ಮ ಮೆಟ್ರೋ ಟಿಕೆಟ್ ಪರಿಷ್ಕೃತ ದರ ಶೀಘ್ರವೇ ಘೋಷಣೆಯಾಗುವ ಸಾಧ್ಯತೆ ಇದೆ. ಇನ್ನು ಪ್ರಯಾಣಿಕರನ್ನ ಸೆಳೆಯಲು ನಾನ್ ಪೀಕ್ ಅವರ್ನಲ್ಲಿ ರಿಯಾಯಿತಿಯನ್ನ ಕೂಡ ಘೋಷಣೆ ಮಾಡುವ ಸಾಧ್ಯತೆ ಇದೆ. ಈ ವರ್ಷ ಟಿಕೆಟ್ ದರ ಏರಿಕೆ ಮಾಡಲೇಬೇಕು ಅಂತ ಮೆಟ್ರೋ ರೈಲು ನಿಗಮ ಚಿಂತನೆ ನಡೆಸಿತ್ತು. ನಾನ್ ಪೀಕ್ ಅವರ್ನಲ್ಲಿ ರಿಯಾಯಿತಿ ದರ ಹಾಗೂ ಪೀಕ್ ಅವರ್ನಲ್ಲಿ ಪರಿಷ್ಕೃತ ಹೆಚ್ಚಳವಾಗಿರುವಂತಹ ದರವನ್ನ ಬಿಎಂಆರ್ಸಿಎಲ್ ಮೆಟ್ರೋ ರೈಲುಗಳ ಸಂಚಾರ, ನಿರ್ವಹಣೆ, ಹೊಸ ಮೆಟ್ರೋ ಮಾರ್ಗ ಸೇರಿ ಇತರೆ ಕಾರಣಗಳಿಂದ ಟಿಕೆಟ್ ದರವನ್ನ ಕೇವಲ 20% ಏರಿಸಿದ್ರೆ ಇನ್ನು ಮೊದಲಿನಂತೆ ರಿಯಾಯಿತಿ ಮುಂದುವರಿಯಲಿದೆ. ಪ್ರಸ್ತುತ ಮೆಟ್ರೋ ದರ ಏರಿಕೆ ನಡುವೆಯೂ ಪ್ರಯಾಣಿಕರಿಗೆ ಪ್ರಯಾಣ ದರದಲ್ಲಿ ರಿಯಾಯಿತಿ ಸಿಗಲಿದೆ. ವಿಶೇಷ ಸಂದರ್ಭದಲ್ಲಿ ಈಗಿನಂತೆ ಹಾಗೂ ಸ್ಮಾರ್ಟ್ ಕಾರ್ಡ್ ಮತ್ತು QR ಕೋಡ್ ಟಿಕೆಟ್ಗಳನ್ನು ಬಳಸುವ ಪ್ರಯಾಣಿಕರಿಗೆ 5% ರಿಯಾಯಿತಿಯನ್ನ ಪಡೆಯಲಿದ್ದಾರೆ. ನಮಸ್ಕಾರ, ಸಮಗ್ರ ನ್ಯೂಸ್ಗೆ ಸ್ವಾಗತ. ನಾನು ರಚನಾ ನಂಜುಂಡ. ಬಸ್ ಟಿಕೆಟ್ ದರ ಏರಿಕೆ ಮಾಡಿ ರಾಜ್ಯ ಸರ್ಕಾರ ಜನಸಾಮಾನ್ಯರಿಗೆ ಒಂದು ರೀತಿ ಶಾಕ್ ಅನ್ನ ನೀಡಿತ್ತು. ಇದಾದ ಬೆನ್ನಲ್ಲೇ ಮತ್ತೆ ಈಗ ರಾಜ್ಯ ಸರ್ಕಾರ ಇನ್ನೊಂದು ಶಾಕ್ ಅನ್ನ ನೀಡ್ತಾ ಇದೆ. ಏನಂದ್ರೆ ನಮ್ಮ ಮೆಟ್ರೋ ಟಿಕೆಟ್ ಪರಿಷ್ಕೃತ ದರ ಶೀಘ್ರವೇ ಘೋಷಣೆಯಾಗುವ ಸಾಧ್ಯತೆ ಇದೆ. ಬರೋಬ್ಬರಿ 40% 45% ಕನಿಷ್ಠ ದರ 15 ಹಾಗೂ ಗರಿಷ್ಠ ದರ 85 - 90 ರೂಪಾಯಿ ಹೆಚ್ಚಳವಾಗುವ ಸಾಧ್ಯತೆ ಇದೆ. ಇನ್ನು ಪ್ರಯಾಣಿಕರನ್ನ ಸೆಳೆಯಲು ನಾನ್ ಪೀಕ್ ಅವರ್ನಲ್ಲಿ ರಿಯಾಯಿತಿಯನ್ನ ಕೂಡ ಘೋಷಣೆ ಮಾಡುವ ಸಾಧ್ಯತೆ ಇದೆ. 2015ರಲ್ಲಿ ಕೊನೆಯ ಬಾರಿಗೆ ಮೆಟ್ರೋ ದರ ಹೆಚ್ಚಳವಾಗಿತ್ತು. ಅಂದರೆ 8 ವರ್ಷಗಳಿಂದ ನಮ್ಮ ಮೆಟ್ರೋ ಟಿಕೆಟ್ ದರ ಹೆಚ್ಚಳ ಆಗಿರಲಿಲ್ಲ. ಈ ವರ್ಷ ಟಿಕೆಟ್ ದರ ಏರಿಕೆ ಮಾಡಲೇಬೇಕು ಅಂತ ಮೆಟ್ರೋ ರೈಲು ನಿಗಮ ಚಿಂತನೆ ನಡೆಸಿತ್ತು. ಇದಕ್ಕಾಗಿ ಸಮಿತಿ ರಚನೆ ಮಾಡಿ ಸಾಧ್ಯತೆಗಳು, ತಜ್ಞರ ಅಭಿಪ್ರಾಯ ಸಂಗ್ರಹ ಮಾಡಿತ್ತು. ಸಮಿತಿಯ ಜೊತೆ ಬಿಎಂಆರ್ಸಿಎಲ್ ಶುಕ್ರವಾರ ಸಭೆ ನಡೆಸಿದ್ದು ದರ ಏರಿಕೆ ಒಪ್ಪಿಗೆ ಸೂಚಿಸಿದ್ದು ಸರ್ಕಾರದ ಒಪ್ಪಿಗೆ ಬಾಕಿ ಇದೆ ಎನ್ನಲಾಗಿದೆ. 2 ರೀತಿ ಪರಿಷ್ಕೃತ ದರವನ್ನ ಮಾಡಿದ್ದಾರೆ. ಅದು ಯಾವ ರೀತಿಯಾಗಿ ಅಂತ ನೋಡೋದಾದ್ರೆ 2 ಸಮಯ ಅಂದ್ರೆ ಪ್ರಯಾಣಿಕ ದಟ್ಟಣೆ ಸಮಯ ಹಾಗೂ ಪ್ರಯಾಣಿಕ ದಟ್ಟಣೆ ಇಲ್ಲದ ಸಮಯ, ಪೀಕ್ ಮತ್ತು ನಾನ್ ಪೀಕ್ ಅವರ್ ಮಾದರಿಯಲ್ಲಿ ದರ ಪರಿಷ್ಕರಣೆ ಆಗಲಿದೆ ಎನ್ನಲಾಗಿದೆ. ನಾನ್ ಪೀಕ್ ಅವರ್ನಲ್ಲಿ ರಿಯಾಯಿತಿ ದರ ಹಾಗೂ ಪೀಕ್ ಅವರ್ನಲ್ಲಿ ಪರಿಷ್ಕೃತ ಹೆಚ್ಚಳವಾಗಿರುವಂತಹ ದರವನ್ನ ಜಾರಿ ಮಾಡಲಾಗುತ್ತದೆ. ಅಂದರೆ ಕನಿಷ್ಠ ದರ 15ರವರೆಗೆ, ಗರಿಷ್ಠ ದರ 85 - 90 ರೂಪಾಯಿವರೆಗೆ ಹೆಚ್ಚಳವನ್ನ ಜನತೆ ನಿರೀಕ್ಷಿಸಬಹುದು ಎಂದು ಮೆಟ್ರೋ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ. ಪ್ರಸ್ತುತ ಕನಿಷ್ಠ ದರ 10 ರೂಪಾಯಿ ಹಾಗೂ ಗರಿಷ್ಠ ದರ 60 ರೂಪಾಯಿ ಇದೆ. ಬಿಎಂಆರ್ಸಿಎಲ್ ಮೆಟ್ರೋ ರೈಲುಗಳ ಸಂಚಾರ, ನಿರ್ವಹಣೆ, ಹೊಸ ಮೆಟ್ರೋ ಮಾರ್ಗ ಸೇರಿ ಇತರೆ ಕಾರಣಗಳಿಂದ ಟಿಕೆಟ್ ದರವನ್ನ ಕೇವಲ 20% ಏರಿಸಿದ್ರೆ ಯಾವುದೇ ಪ್ರಯೋಜನ ಇಲ್ಲ. ಹೀಗಾಗಿ 40% ಏರಿಸುವುದು ಅನಿವಾರ್ಯ ಎಂದು ಮೆಟ್ರೋ ಅಧಿಕಾರಿಗಳು ಹೇಳಿದ್ದಾರೆ. ಆದರೆ 40% - 45% ಏರಿಕೆ ಬಗ್ಗೆ ಇನ್ನೂ ಅಧಿಕೃತವಾಗಿಲ್ಲ. ಇನ್ನು ಮೊದಲಿನಂತೆ ರಿಯಾಯಿತಿ ಮುಂದುವರಿಯಲಿದೆ. ಪ್ರಸ್ತುತ ಮೆಟ್ರೋ ದರ ಏರಿಕೆ ನಡುವೆಯೂ ಪ್ರಯಾಣಿಕರಿಗೆ ಪ್ರಯಾಣ ದರದಲ್ಲಿ ರಿಯಾಯಿತಿ ಸಿಗಲಿದೆ. ವಿಶೇಷ ಸಂದರ್ಭದಲ್ಲಿ ಈಗಿನಂತೆ ಹಾಗೂ ಸ್ಮಾರ್ಟ್ ಕಾರ್ಡ್ ಮತ್ತು QR ಕೋಡ್ ಟಿಕೆಟ್ಗಳನ್ನು ಬಳಸುವ ಪ್ರಯಾಣಿಕರಿಗೆ 5% ರಿಯಾಯಿತಿಯನ್ನ ಪಡೆಯಲಿದ್ದಾರೆ. ಜೊತೆಗೆ ಮೆಟ್ರೋಗೆ ಹೆಚ್ಚಿನ ಪ್ರಯಾಣಿಕರನ್ನ ಸೆಳೆಯೋದಕ್ಕೋಸ್ಕರ ಕೂಡ ದರ ಪರಿಷ್ಕರಣೆ ಸಮಿತಿ ಸಲಹೆಯನ್ನ ನೀಡಿದೆ. ಈ ಹಿಂದೆ 2017ರ ಜೂನ್ನಲ್ಲಿ ನಮ್ಮ ಮೆಟ್ರೋ ಟಿಕೆಟ್ ದರ 10% - 15 ಏರಿಕೆ ಮಾಡಲಾಗಿತ್ತು. ಆಗ ಕೇವಲ ಮೆಟ್ರೋ 43 ಕಿಲೋಮೀಟರ್ ಉದ್ದವಿತ್ತು. ಪ್ರಸ್ತುತ 77 ವಿಸ್ತೀರ್ಣವಾಗಿದೆ. ಉದ್ದಕ್ಕೂ ಸೇವೆ. ಇನ್ನು ನಮ್ಮ ಮೆಟ್ರೋ 2023-2024 ಒಟ್ಟಾರೆ 990.2 ಕೋಟಿ ಆದಾಯ ಗಳಿಸಿದೆ. ಇದರಲ್ಲಿ 573.91 ಕೋಟಿ ಪ್ರಯಾಣಿಕರಿಂದ ಹಾಗೂ 416.11 ಕೋಟಿ ಬಾಡಿಗೆ, ಜಾಹೀರಾತು ಮತ್ತಿತರ ಮೂಲಗಳಿಂದ ಆದಾಯವನ್ನು ಸಂಗ್ರಹಿಸಿದೆ. ಮೆಟ್ರೋ ರೈಲುಗಳ ಸಂಚಾರಕ್ಕೆ 617.07 ಕೋಟಿ ವ್ಯಯಿಸಿದೆ. ಇದಾಗಿತ್ತು ಸಮಗ್ರ ನ್ಯೂಸ್ ವಿಶೇಷ. ನೋಡ್ತಾ ಇರಿ ಸಮಗ್ರ ನ್ಯೂಸ್, ಇದು ನೇರ ನುಡಿ.